ಹೆಲೋ ಫ್ರೆಂಡ್ಸ್, ಕುಕ್ ವಿತ್ ವಿಹಾನ್ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತು ನಾನೊಂದು ತುಂಬ ಹಳೆ ಕಾಲದ ಸಾಂಪ್ರದಾಯಿಕವಾಗಿರುವಂತಹ ನಾಟಿ ಸ್ಟೈಲಲ್ಲಿ ಚಿಕನ್ ಸಾಂಬಾರ್ ರೆಸಿಪಿಯೊಂದಿಗೆ ಬಂದಿದ್ದೀನಿ. ಇದು ನಮ್ಮ ಅಜ್ಜಿ ಕಾಲದ ರೆಸಿಪಿ. ನೋಡೋದಕ್ಕೆ ನೀವು ನೋಡ್ತಿರ್ಬೋದು, ನಾಟಿ ಸ್ಟೈಲ್ ಚಿಕನ್ ಸಾಂಬಾರ್ ಅಂದರೆ ತುಂಬ ತೆಳ್ಳಗಿರುತ್ತೆ. ಹೌದು, ಕನ್ಸಿಸ್ಟೆನ್ಸಿನೂ ನೋಡಿ, ಮತ್ತು ಟೇಸ್ಟು ತುಂಬ ಸೂಪರ್ಬ್ ಆಗಿರುತ್ತೆ. ತುಂಬ ಕಡಿಮೆ ಮಸಾಲೆಗಳನ್ನು ಉಪಯೋಗಿಸ್ಕೊಂಡು ತುಂಬ ಟೇಸ್ಟಿಯಾಗಿರುವಂಥ ಚಿಕನ್ ಸಾಂಬಾರನ್ನು ಮಾಡ್ಬೋದು. ಸೊ ಹಾಗಾಗಿ ಇದು ಅನ್ನ ಮುದ್ದೆಗೆ ಸೂಪರ್ ಕಾಂಬಿನೇಷನ್ ಆಗುತ್ತೆ. ಮಸ್ಟ್ ಆ್ಯಂಡ್ ಶುಡ್ ಆಗಿ ನೀವು ಈ ರೆಸಿಪಿನ ಟ್ರೈ ಮಾಡಿ. ಮೊದಲಿಗೆ ಇದನ್ನು ಮಾಡೋದಕ್ಕೆ 2 ಮೀಡಿಯಮ್ ಸೈಜಷ್ಟು ಈರುಳ್ಳಿಯನ್ನು ತೊಗೊಂಡಿದ್ದೀನಿ. ಸುಮಾರು 15ರಿಂದ 20 ಬೆಳ್ಳುಳ್ಳಿಯನ್ನು ತೊಗೊಂಡಿದ್ದೀನಿ. ಸುಮಾರು 1 ಇಂಚಷ್ಟು ಶುಂಠಿ, ಒಂದೇ ಒಂದು ಟೊಮೊಟೊ ಹಣ್ಣನ್ನು ತೊಗೊಂಡಿದ್ದೀನಿ. ಹುಳಿಯಾಗಿರುವಂಥ ಟೊಮೊಟೊ ಹಣ್ಣನ್ನು ಹಾಕಕ್ಕೆ ಹೋಗಬೇಡಿ. ಹುಳಿಯಾಗಿರೋ ಟೊಮೊಟೊ ಹಣ್ಣು ಹಾಕೋದಿದ್ರೆ ಸುಮಾರು ಒಂದು ನಿಂಬೆ ಹಣ್ಣಿನ ಗಾತ್ರದಷ್ಟು ಹಾಕಿ, ಇಲ್ಲಾಂದರೆ ಟೊಮೊಟೊ ಹಣ್ಣನ್ನು ಸ್ಕಿಪ್ ಮಾಡಿಬಿಡಿ. ಅದರಿಂದನೂ ಸೂಪರ್ಬಾಗಿ ಈ ಸಾಂಬಾರಾಗುತ್ತೆ. ಇದನ್ನೆಲ್ಲ ನಾನು ನೀಟಾಗಿ ಚಿಕ್ಕದಾಗಿ ಫೈನ್ ಪೇಸ್ಟ್ ಮಾಡ್ಕೋತಾ ಇದ್ದೀನಿ ಮಸಾಲೆಗೆ ಅಂಥೇಳಿ. ಈಗ ನೋಡಿ, ಈ ಎಲ್ಲ ಮಸಾಲೆ ಐಟಮ್ಗಳನ್ನ ನಾನು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಈಗ ಒಂದು ಕಡಾಯಿಗೆ ನಾನೇನು ಹೆಚ್ಚಿಟ್ಕೊಂಡಿದ್ದೀನಲ್ಲ, ಬೆಳ್ಳುಳ್ಳಿ ಪರ್ಸೆಂಟೇಜ್ ಜಾಸ್ತಿ ಇದೆ, 15ರಿಂದ 20. ಶುಂಠಿ ಮಾತ್ರ ಅರ್ಧ ಇಂಚಷ್ಟು ನಾನು ತುಂಬ ಕಡಿಮೆ ಹಾಕಿದ್ದೀನಿ. ಅದರ ಜೊತೆಗೆ 1 ಲೋಟ ನೀರನ್ನು ಹಾಕಿ ಇದನ್ನೆಲ್ಲ ಒಂದು 2-3 ಚಮಚದಷ್ಟು ನಾನು ಎಣ್ಣೆನ ಹಾಕಿದ್ದೀನಿ. ಚಿಕ್ಕ ಚಮಚದ, ದೊಡ್ಡ ಚಮಚದಲ್ಲಿ ಒಂದು 2 ಚಮಚದಷ್ಟು ಹಾಕಿ, ನಾನು ಈ ಚಿಕ್ಕ ಚಮಚದಲ್ಲಿ ಅಂದರೆ 4-5 ಚಮಚ ಹಾಕಿದ್ದೆ. ಎಣ್ಣೆಯನ್ನು ಹಾಕಿ ಸುಮಾರು 3 ಟೀ ಸ್ಪೂನಷ್ಟು ನಾನು 3/4 kg ಚಿಕನ್ ತೊಗೊಂಡಿದ್ದೆ. ಸೊ 3 ಟೀ ಸ್ಪೂನಷ್ಟು ನಾನು ಮನೆಯಲ್ಲೇ ಮಾಡಿರುವಂಥ ಧನಿಯಾ ಪೌಡರನ್ನು ಯೂಸ್ ಮಾಡ್ಕೊಂಡಿದ್ದೀನಿ. ಮತ್ತು 2 ಟೀ ಸ್ಪೂನಷ್ಟು ನಾನು ಖಾರದ ಪುಡಿಯನ್ನು ಯೂಸ್ ಮಾಡ್ಕೊಂಡಿದ್ದೀನಿ. ಖಾರ ನಿಮಗೆ ಯಾವ ಥರದ್ದು ಬೇಕು ಆ ರೀತಿ ತಕ್ಕಂಗೆ ಹಾಕ್ಕೊಳ್ಳಿ. ನಾನು 2 ಟೀ ಸ್ಪೂನಷ್ಟು ಮತ್ತು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪೌಡರನ್ನು ಹಾಕಿ ಇದನ್ನು ಎಲ್ಲದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ನಾವು ಕುದಿಯಕ್ಕೆ ಇಡಬೇಕಾಗುತ್ತೆ. ಹೌದು, ಇದು ಸಾಂಪ್ರದಾಯಿಕವಾಗಿರುವಂಥ ರೆಸಿಪಿ. ನಿಮಗೆ ನೋಡ್ತಿದ್ರೆ ಒಂದು ಸ್ವಲ್ಪ ಶಾಕ್ ಆಗ್ಬೋದು. ನನಗೂ ಇದು ಶಾಕ್ ಆಗಿತ್ತು. ಬಟ್ ಯೂಶ್ವಲಿ ನಮ್ಮ ಮನೇಲಿ ಟ್ರೆಡಿಷ್ನಲ್ ರೆಸಿಪಿಲಿ ಇದನ್ನು ನಾವು ಆವಾಗ ಮಾಡ್ತಿರ್ತೀವಿ. ಟ್ರಸ್ಟ್ ಮಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ಅದನ್ನು ಕುದಿಯಕ್ಕೆ ಇಟ್ಟಿದ್ದೀನಿ. ಇವಾಗ ನಾನು ಸುಮಾರು 2ರಿಂದ 3 ಬ್ಯಾಡಗಿ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಕಲರಿಗೋಸ್ಕರ. ಇದು ಕಂಪ್ಲೀಟ್ಲಿ ಆಪ್ಷನಲ್ಲು. ಹಾಕೋದಿದ್ರೆ ಹಾಕ್ಬೋದು, ಇಲ್ಲಾಂದರೆ ಹಾಕಿ ಕಲರು ತುಂಬ ಚೆನ್ನಾಗಿ ಬರುತ್ತೆ. ಅದರ ಬೀಜನೆಲ್ಲ ನಾನು ಬರೀ ಸಿಪ್ಪೆಯನ್ನು ಮಾತ್ರ ಹಾಕ್ಕೊಂಡಿದ್ದೀನಿ ಕಲರಿಗೋಸ್ಕರ. ಇದನ್ನು ಫಾಲೋ ಮಾಡಿ. ತುಂಬ ಚೆನ್ನಾಗಿರುವಂತಹ ಈ ಸಾಂಬಾರಿಗೆ ಕಲರನ್ನು ಕೊಡುತ್ತೆ. ನಾನು ಬ್ಯಾಡಗಿ ಮೆಣಸಿನ್ಕಾಯಿ ಬರೀ ಸಿಪ್ಪೆಯನ್ನು ಹಾಕಿ ಈ ಕುದೀತಿರೋ ಮಸಾಲೆ ಮಾಡ್ಕೊಂಡಿದ್ವಲ್ಲ ಅದರಲ್ಲಿ ಇದನ್ನು ಹಾಕಿ ಇದ್ರ ಜೊತೆ ಕುದಿಸ್ಕೊಳ್ಳಿ. ಈ ಮಸಾಲೆ ಐಟಮ್ ಕುದಿಬೇಕಾದ್ರೆ ಅದನ್ನು ಲಿಡ್ಡನ್ನು ಕ್ಲೋಸ್ ಮಾಡಿಕೊಂಡು ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಒಂದು 10 ನಿಮಿಷ ಕುದಿಸ್ಕೊಂಡ್ರೆ ಸಾಕು. ಮಧ್ಯೆ ಸ್ವಲ್ಪ ಕೈ ಆಡಿಸ್ತಾ ಇರಬೇಕಾಗುತ್ತೆ. ಹೌದು, ಈ ಮಸಾಲೆಗಳು ಈ ನೀರಿನೊಳಗಡೆ ನಾವು ಹಾಕಿರುವಂತಹ ಎಲ್ಲ ಪೌಡರ್ ಮಸಾಲೆ ಆಗಿರ್ಬೋದು, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಟೊಮೊಟೊ ಹಣ್ಣು ಇದರಲ್ಲೇ ಬೆಂದು ಹೋಗ್ಬಿಡುತ್ತೆ, ಸಾಫ್ಟ್ ಆಗಿಬಿಡುತ್ತೆ. ಸುಮಾರು 10 ನಿಮಿಷ ನಾವು ಬೇರೆ ಚಿಕನ್ ತರಕ್ಕೆ ಹೋಗಿದ್ದಾರೆ ಅಂದರೆ ಅಲ್ಲಿ ತನಕ ಈ ಮಸಾಲೆ ಕುದಿಸ್ಕೊಂಡು ತಣ್ಣಗೆ ಮಾಡ್ಕೊಂಡ್ರಿ ಅಂದರೆ ಚಿಕನ್ ಸಾಂಬಾರು ಬರೀ 10 ನಿಮಿಷದಲ್ಲಿ ರೆಡಿ ಆಗುತ್ತೆ. ಇವಾಗ ನೀವು ನೋಡ್ತಿರ್ಬೋದು ನೀರೆಲ್ಲ ಚೆನ್ನಾಗಿ ಹೆಂಗಿದೆ. ಈ ಟೈಮಲ್ಲಿ ಫ್ಲೇಮನ್ನು ಆಫ್ ಮಾಡಿಕೊಂಡು ಮಸಾಲೆನ ಕಂಪ್ಲೀಟಾಗಿ ತಣ್ಣಗಾಗಿ ಬಿಟ್ಕೊಂಡು ಇದನ್ನು ನಾವು ಮಿಕ್ಸಿ ಜಾರನಲ್ಲಿ ಹಾಕಿ ಫೈನ್ ಪೇಸ್ಟ್ ಮಾಡಬೇಕಾಗುತ್ತೆ. ಮಸಾಲೆ ಕುದಿಸ್ಕೊಳ್ಳೋದೇ ನಿಮಗೆ ಟೈಮ್ ಆಗೋದು ಅಷ್ಟೇ. ಬಟ್ ಚಿಕನ್ ಸಾಂಬಾರು 10 ನಿಮಿಷ, ಯಾಕೆಂದರೆ ಚಿಕನ್ ಬೇಯೋದಕ್ಕೂ 10 ನಿಮಿಷ ಸಾಕು. ಈಗ ನಾನು ಒಂದು 3/4 kg ಚಿಕನನ್ನು ನೀಟಾಗಿ ತೊಳೆದು ಒಂದು ದೊಡ್ಡ ಪಾತ್ರೆಯಲ್ಲಿ ಹಾಕಿಟ್ಟಿದ್ದೀನಿ. ನಾನು ಇವಾಗ ಯಾವುದೇ ರೀತಿ ಎಣ್ಣೆಗಿನ್ನ ಈಗ ಹಸಿ ಎಣ್ಣೆನೇ ಅದ್ರ ಮೇಲೆ ಹಾಕ್ತಾಯಿದ್ದೀನಿ. ಈಗ ನೋಡ್ತಿರ್ಬೋದು, ಸುಮಾರು ದೊಡ್ಡ ಚಮಚದಿಂದ 2ರಿಂದ 3 ಚಮಚದಷ್ಟು ನೀವು ಎಣ್ಣೆಯನ್ನು ಹಾಕ್ಕೊಂಡು ಇವಾಗ ನಾನು ಸ್ಟವ್ ಮೇಲೆ ಇಟ್ಟಿದ್ದೀನಿ ಆನ್ ಮಾಡಿ. ಈ ಟೈಮಲ್ಲಿ ನಾನು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ನಾನು ಸುಮಾರು 1.5 ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ 3/4 kg ಚಿಕನಿಗೆ. ಇವಾಗ ಅದು ನೀರು ಚೆನ್ನಾಗಿ ಅದರದ್ದು ನೀರು ಬಿಟ್ಕೊಳ್ಳುತ್ತೆ ಅಲ್ವಾ ಕುದಿಬೇಕಾದ್ರೆ, ಆ ನೀರು ಅದರಲ್ಲಿ ಇಂಗೋ ತನಕ ನಾವು ಚಿಕನನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ಅದ್ರ ಜೊತೆ ಎಣ್ಣೆಯಲ್ಲಿ ನೀರು ಚೆನ್ನಾಗಿ ಬಿಟ್ಕೊಂಡು ಈಗ ನೀವು ನೋಡ್ತಿರ್ಬೋದು ನೀರೆಲ್ಲ ಅದರದ್ದು ಇಂಗಿ ಚಿಕನ್ ಫ್ರೈ ಆಗಿದೆ, ನೀರೆಲ್ಲ ಕಂಪ್ಲೀಟಾಗಿ ಇಂಗೋಗಿದೆ. ಇವಾಗ ನಾವೇನು ಬೇಯಿಸ್ಕೊಂಡಿದ್ವಲ್ಲ ಆ ಮಸಾಲೆನ ಅದಕ್ಕೆ ಹಾಕಿ ಕುದಿಸ್ಬೇಕು. ಚಿಕನ್ನು ಸಹ ಜಾಸ್ತಿ ಟೈಮ್ ತೊಗೊಳ್ಳಲ್ಲ ಬೇಯೋದಕ್ಕೆ. ಮಸಾಲೆಗಳನ್ನ ನಾವು ಆಲ್ರೆಡಿ ಬೇಯಿಸ್ಕೊಂಡ್ಬಿಟ್ಟಿದ್ವಿ. ಸೊ ಹಾಗಾಗಿ ಹಸಿ ವಾಸನೆ ಹೋಗಬೇಕು, ಬೇಯಿಸಬೇಕು, ಫ್ರೈ ಮಾಡಬೇಕು ಅನ್ನೋ ಯಾವುದೇ ರೀತಿ ತಾಪತ್ರೆ ಇದರಲ್ಲಿ ಇರೋದಿಲ್ಲ. ಬಟ್ ಫ್ಲೇವರು ತುಂಬ ಚೆನ್ನಾಗಿರುತ್ತೆ. ಯಾರಿಗೆ ನಾಟಿ ಸ್ಟೈಲಲ್ಲಿ ಚಿಕನ್ ಸಾಂಬಾರು ಹುಡುಕ್ತಾ ಇರ್ತೀರೋ ಅದಕ್ಕೆ ಇದೊಂದು ಬೆಸ್ಟ್ ರೆಸಿಪಿ ಆಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಈಗ ನಾನು ಆ ಮಸಾಲೆ ಹಾಕಿ ನಾನು ನೀರನ್ನು ಹಾಕಿದ್ದೀನಿ ಸುಮಾರು 2 ಚಮಚದಷ್ಟು. ಅದು ಕುದೀತಾ ಇದ್ದೀನಿ. ಅಷ್ಟರಲ್ಲಿ ಸುಮಾರು ನಾನು ಅರ್ಧ ಹೋಳಷ್ಟು ತೆಂಗಿನಕಾಯಿಯನ್ನು, ಇಲ್ಲಾಂದರೆ ಕಪ್ಪಿನ ಮೆಜರ್ಮೆಂಟಲ್ಲಿ ತೊಗೊಂಡ್ರೆ 1 ಕಪ್ಪಷ್ಟು ನಾನು
ಹಸಿ ಫ್ರೆಶ್ ಆಗಿ ತೊಗೊಂಡಿರುವಂತಹ ಕಾಯಿ ತುರಿಯನ್ನು ತೊಗೊಂಡಿದ್ದೀನಿ. ಈಗ ನೀವು ಗರಂ ಮಸಾಲೆ ಐಟಮ್ ನೋಡ್ತಿರ್ಬೋದು, 3 ಲವಂಗ ತೊಗೊಂಡಿದ್ದೀನಿ, ಒಂದೇ ಒಂದು ಏಲಕ್ಕಿ, 1/4 ಚಮಚದಷ್ಟು ಜೀರಿಗೆ, ಸುಮಾರು 10ರಷ್ಟು ಕಾಳುಮೆಣಸು, 1 ಇಂಚಷ್ಟು ಚಕ್ಕೆ. ಇಷ್ಟೇ. ಗರಂ ಮಸಾಲನೂ ಅಷ್ಟೇ ತುಂಬ ಕಡಿಮೆ ಪ್ರಮಾಣದಲ್ಲಿ ನೋಡ್ಕೊಂಡು ಹಾಕ್ಕೊಳ್ಳಿ. ಇದನ್ನೆಲ್ಲ ನೀಟಾಗಿ ಫೈನ್ ಪೇಸ್ಟ್ ಮಾಡಿ ಇಲ್ಲಿ ಮಸಾಲೆ ಜೊತೆ ನೀವು ನೋಡ್ತಿರ್ಬೋದು, ಚಿಕನ್ ಜೊತೆ ಮಸಾಲೆ ಬೆಂದು ಆಲ್ರೆಡಿ ಎಣ್ಣೆ ಬಿಟ್ಕೊಂಡಿದೆ, ಮಸಾಲೆ ಮೊದಲೇ ಬೇಯಿಸ್ಕೊಂಡಿದ್ದಕ್ಕೆ. ಇವಾಗ ನಾವೇನು ಕಾಯಿ ಇದೆಯಲ್ಲ, ಕಾಯಿ ಮತ್ತು ಗರಂ ಮಸಾಲೆನ ಹಾಕಿ ಮತ್ತು 1 ಕಪ್ಪಷ್ಟು ನಾನು ನೀರನ್ನು ಹಾಕಿ ಕುದಿಸ್ತಾ ಇದ್ದೀನಿ. ಕಾಯನ್ನು ಹಾಕಿದ್ಮೇಲೆ ಜಾಸ್ತಿ ಕುದಿಸ್ಬೇಕು ಅನ್ನೋದೇನೂ ಇಲ್ಲ, ಜಸ್ಟ್ ಒಂದು 2 ನಿಮಿಷ ಕುದ್ರೆ ಸಾಕು. ಫಸ್ಟ್ ಮಸಾಲೆ ಹಾಕಿ ಒಂದು 2 ನಿಮಿಷ, ಕಾಯಿ ಮಸಾಲೆ ಹಾಕಿ ಒಂದು 2 ನಿಮಿಷ ಕುದ್ರೆ ಸಾಕು. ಈಗ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಿದ್ದೀನಿ. ಟ್ರೆಡಿಷ್ನಲಿ ಇದನ್ನು ಕೊತ್ತಂಬರಿ ಸೊಪ್ಪನ್ನು ಸಹ ಒಳ್ಕಲ್ಲಲ್ಲಿ ರುಬ್ಬಿ ಹಾಕ್ತಾಯಿದ್ರು ಕಾಯಿ ಜೊತೆ. ಲಾಸ್ಟಿಗೆ ದಪ್ಪವಾಗಿ ನಾನು ಅದನ್ನು ಹೆಚ್ಚಿ ಹಾಕ್ತಾಯಿದ್ದೀನಿ. ಈಗ ಲಿಡ್ಡನ್ನು ಅಂದರೆ ಫ್ಲೇಮನ್ನು ಆಫ್ ಮಾಡಿದ್ರೆ ನಮ್ಮದು ಟೇಸ್ಟಿಯಾಗಿರುವ ನಾಟಿ ಸ್ಟೈಲ್ ಚಿಕನ್ ಸಾಂಬಾರ್ ರೆಡಿಯಾಗುತ್ತೆ. ಮುದ್ದೆ ಅನ್ನೋದ್ರ ಜೊತೆ ಸೂಪರ್ ಕಾಂಬಿನೇಷನ್. ಫ್ಲೇಮ್ ಆಫ್ ಮಾಡಿ.